ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ಚೆನ್ನಾಗಿದ್ದಾರೆ ಅನ್ಕೊತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿನ ಲಾಗು ಲೈಟ್ ಹೋಗ್ಯ ನೋಡ್ರಿ. ನಮ್ಮ ಮನೆಗೆ ಕತ್ಲ ಏನೂ ಕಾಣಂಗಿಲ್ಲ. ಇಲ್ಲೊಟ್ಟು ಗ್ಯಾಸಿನ ಕಟ್ಟಿ ಅಂತೂ ಏಟೇಟು ಕಾಣಂಗೇ ಇಲ್ಲ ಮನೆಗೀಗ. ಕರೆಂಟ್ ಹೋಗ್ಯಾವು. ರೊಟ್ಟಿ ಮಾಡಬೇಕು, ಕೂಲಿ ರೊಟ್ಟಿ ಬಂದವು. ಏನು ಮಾಡ್ಬೇಕಂತ ವಿಚಾರ ಮಾಡ್ಕೊಂತ ನಿಂತೀನಿ. ಈಗ ಟಾರ್ಚ್ ಹಚ್ಕೊಂಡಿನಿ ನೋಡ್ರಿ. ಟಾರ್ಚ್ ಹಚ್ಕೊಂಡು ಇಟ್ಟತ್ತಿದ್ರು ರೊಟ್ಟಿ ಮಾಡ್ಬೇಕು. ನಾನು ಕೂಲಿ ರೊಟ್ಟಿ ಬಂದೈತಿ. ಈಗ ಕೂಲಿ ರೊಟ್ಟಿ ಮಾಡ್ಬೇಕು. ಮುದ್ದೆ ತಿರುವಿ ನೋಡ್ರಿ. ಈ ರೀತಿ ಜೋಳದ ಹಿಟ್ಟಿನ ಮುದ್ದೆ ತಿರುವಿ ರೊಟ್ಟಿ ಲಟ್ಸಾಕ ಇದು ಬೆಟರ್ ಆಪ್ಷನ್ ರೀ. ಲಟ್ಟಿಸಿ ಮಾಡ್ಬೇಕಂದ್ರೆ ಈ ರೀತಿ ಮುದ್ದೆ ತಿರುವಿದ್ರನ ಜಲ್ದಿ ಲಟ್ಸಾಕೆ ಬರ್ತಾವೆ. ಈ ರೀತಿ ಆದ್ರೆ ರೊಟ್ಟಿ ಚಲೋ ಬರ್ತಾವ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, 50 ರೊಟ್ಟಿ ಮಾಡಿ ನೋಡ್ರಿ. ಆಗಲೇ ಹಿಟ್ಟು ನಾದಾಗತ್ತಿದ್ನಲ್ಲ, ಅದ್ರಾಗ 50 ರೊಟ್ಟಿ ಮಾಡೀನಿ. ಮತ್ತು ಈಗ ಸಜ್ಜಿ ರೊಟ್ಟಿ ಕೂಲಿ ಬಂದಿತ್ತು. ಸಜ್ಜಿ ರೊಟ್ಟಿದು ಇನ್ನು ಎಷ್ಟು ಹಿಟ್ಟು ಐತಿ, ಅದ್ರಾಗ ಒಂದು 20 ರೊಟ್ಟಿ ಮಾಡೀನಿ. ಈಗ ನೋಡ್ರಿ ಸಜ್ಜಿ ರೊಟ್ಟಿ ಹೆಂಗದ ಅಂತ ಹೇಳ್ರಿ. ನನ್ನ ಮಗಳು ಬಂದು ನೋಡ್ರಿ ಸ್ಕೂಲಿಂದ. ಈಗ ಬಿಸಿಲಾಗ ನಡ್ಕೊತ ಬಂದು ನೋಡ್ರಿ. ಗಣೇಶ್ ಬಂದಿಲ್ಲ ನೀನು, ಜಲ್ದಿನ ಬರ್ತಿದ್ದವ. ಇಲ್ಲಿ ನೋಡ್ರಿ ಹಿಂಗಾಗ್ಯ ನೋಡ್ರಿ. ನಮ್ಮ ಸಜ್ಜಿ ರೊಟ್ಟಿ ಹೆಂಗಾಗ್ಯಾವ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಯಾರಿಗಾರ ರೊಟ್ಟಿ ಬೇಕಾಗಿದ್ದಂದ್ರೆ 5 ರೂಪಾಯಿಗೊಂದು ರೊಟ್ಟಿ ಕೊಡ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ನಾನು ಕಾಯಿಪಲ್ಲೆ ಚೀಲ ನೋಡ್ರಿಲೆ ಹರಿದು ಬಿಡ್ತದು. ಕಾಯಿಪಲ್ಲೆ ಹಿಡ್ಕೊಂಡಿದ್ದೆ. ಈಗ ಒಂದು ಸ್ವಲ್ಪ ಬೀನ್ಸ್ ತೊಗೊಂಬಂದಿನಿ. ಬೀನ್ಸು, ಟೊಮ್ಯಾಟೊ, ಸೌತೆಕಾಯಿ 1/4 kg ಅದ ನೋಡ್ರಿ. 3 ಸೌತೆಕಾಯಿ ಬಂದವು. ಒಂದು ಫ್ಲವರ್ ತೊಗೊಂಬಂದಿನಿ. 30 ರೂಪಾಯಿ ಅಂತ ಫ್ಲವರ್. ಇದು ಅರ್ಧಕ್ಕರ್ಧ 1/4 kg. ಬರೀ ಹಿಂದೆ ತಪ್ಲಾನ ಬರುತ್ತೆ, 1 ರೂಪಾಯಿನೂ ಬಿಡೋಂಗಿಲ್ಲ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಬಂದೆ. ಒಂದು ಮಸಾಲೆ ಪ್ಯಾಕೆಟ್. ಪಲಾವ್ ಏನಾದ್ರು ಮಾಡಿದ್ರೆ ಹಾಕಕ್ಕೆ ಬರುತ್ತಂತೇಳಿ ಮಸಾಲೆ ಪ್ಯಾಕೆಟ್ ತಂದೀನಿ. 1-2 ಸೂಡು ಕೊತ್ತಂಬರಿ. 5 ರೂಪಾಯಿಗೆ ಒಂದು ಕೊತ್ತಂಬರಿ ಅದಾವೆ ರೀ. ನಮ್ಮ ಕಡೆ ಎಲ್ಲ ಕೊತ್ತಂಬರಿ ಸಸ್ತ ಹಾಕವು, ಬೆಂಗಳೂರಲ್ಲೆಲ್ಲ ಸ್ವಲ್ಪ ತುಟ್ಟಿ ಹಾಕವು. ಬೀಟ್ರೂಟ್ 1/4 kg ನೋಡ್ರಿ. ಬೀಟ್ರೂಟ್ 2 ಬಂದವು. ಆಲೂಗಡ್ಡಿ, ಪಾವು kg ಆಲೂಗಡ್ಡಿ, 1 kg ಟೊಮ್ಯಾಟೊ, ಒಂದು 2 kg ಉಳ್ಳಾಗಡ್ಡಿ ತೊಗೊಂಬಂದಿ ನೋಡ್ರಿ. 40 ರೂಪಾಯಿ kg ಇದು ಉಳ್ಳಾಗಡ್ಡಿ. ಈ ರೀತಿ ಇರೋ ಉಳ್ಳಾಗಡ್ಡಿ ತೊಗೊಳೋದ್ರಲಿಂತ್ರ ಜಲ್ದಿ ಮೊಳಕೆನೂ ಬರೋಂಗಿಲ್ಲ, ಭಾಳ ದಿನ ಬರ್ತಾವೆ. ಅಂದ್ರೆ ಪೂರ ಒಣಗಿರ್ತಾವಂತ ಹೇಳ್ತಾರೆ. ಈ ರೀತಿ ಇರ್ಬೇಕು ಉಳ್ಳಾಗಡ್ಡಿ. ಇಲ್ಲದ ನೋಡ್ರಿ ಹಿಂಗೆ ನೋಡ್ರಿ. ನಮ್ಮ ಚೀಲ ಈ ರೀತಿ ಆಗೈತಿ. ಕಸಿ ಕಿತ್ಕೊಂಡ್ಬಿಡ್ತಲ್ಲಿ. ಮತ್ತೊಂದು ಕ್ಯಾರಿ ಬ್ಯಾಗ್ ತೊಗೊಂಡೆ 2 ರೂಪಾಯಿ ಕೊಟ್ಟು.
ಎಷ್ಟು ತೊಗೊಂಬಂದಿನಿ ನೋಡ್ರಿ ಕಾಯಿಪಲ್ಯ. ಶ್ರಾವಣದ ಕೊನೆ ಶುಕ್ರವಾರದ ಪೂಜೆ. ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೆ, ಅಲ್ಲಿದು ಲಾಗ್ ಮಾಡತ್ತೀನಿ ಬರ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ರಂಗೋಲಿ ಹಾಕಿ ನಾನು ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಈಗ ನಮ್ಮ ಕ್ವೀನ್ ನೋಡ್ರಿ, ನಮ್ಮ ರಾಣಿ ಸುಂದರಿ ಸ್ಕೂಲಿಗೆ ಹೋಗಿ ರೆಡಿ ಆಗ್ಯಾಳ. ಲಕ್ಷ್ಮೀ ಪೂಜೆ ಮಾಡ್ಯಾರ ನೋಡ್ರಿ. ನೀ ಮಾತಾಡು, ಇನ್ನೂ ಜೋರು ಮಾತಾಡು. ಪೂಜೆ ಹೆಂಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ರಿ, ಇದೆಲ್ಲ ತಯಾರಿ ನಮ್ಮ ಫ್ರೆಂಡ್ ಪುಷ್ಪಕ್ಕರ್ ಮಾಡ್ಯಾರ್ರಿ, ನಾವು ಏನೂ ಮಾಡಿಲ್ಲ. ನಮ್ಮ ಅಣ್ಣ ಪುಷ್ಪ ವೈನಿ ಕೂಡ ಮಾಡ್ಯಾರ್ರಿ. ಹೆಂಗಾಗೈತೆ ಅಂತ ಹೇಳ್ರಿ. ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹೋಗ್ಬಾರ್ದದು ನೋಡ್ರಿ ಇಲ್ಲಿ. ಇವ್ರು ನಿರ್ಮಲ ಅಂತ ನೋಡ್ರಿ. ಇವರು ಇಲ್ಲಿ ಅದಾರಲ್ರಿ, ಇವ್ರು ನಿರ್ಮಲ ನಮ್ಮ ಅತ್ತಿಗೆರಿ. ಓಕೆ ಫ್ರೆಂಡ್ಸ್, ಪೂಜಾ ಬ್ಲಾಗ್ ಹೇಗಾಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹಾಗೆ ನನ್ನ ಚಾನಲ್ನ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಶೇರ್ ಮಾಡಿ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಹೊಳ್ಳಿ ಕೂಲಿ ರೊಟ್ಟಿ ಮಾಡತ್ತೀನಿ ನೋಡ್ರಿ, ಅಲ್ಲೊಂದಿಷ್ಟು ಮಾಡೀನಿ, ಇನ್ನು ಮಾಡತ್ತೀನಿ. ಓಕೆ ಫ್ರೆಂಡ್ಸ್, ಮುಂದಿನ ಲಾಗ್ನಾಗ ಸಿಗೋಣ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್.